ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಥೈಲ್ಯಾಂಡ್ ಸೀರೀಸ್ನ. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಾ ಇದ್ರಿ ಏನು ನಡೀತಾ ಇದೆ ಅಂತ. ಗ್ರ್ಯಾಂಡ್ ಪ್ಯಾಲೇಸ್ ತೋರಿಸ್ತಾ ಇದ್ದೆ. ಸೊ ಗ್ರ್ಯಾಂಡ್ ಪ್ಯಾಲೇಸಲ್ಲಿ ಒಂದೇ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಥೈಲ್ಯಾಂಡಲ್ಲಿ ಒಬ್ಬರು ರಾಣಿ ಇದ್ದರು. ಆ ರಾಣಿ ಆ್ಯಕ್ಚುಲಿ ಅಂದರೆ ನಮ್ಮ ಥರ ಒಂದು ಪೊಲಿಟಿಕಲ್ ಪಾರ್ಟೀಸ್ನ ಎಲೆಕ್ಟ್ ಮಾಡಿ ನಾವು ಹೆಂಗೆ ನಮ್ಮ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವಲ್ಲ, ಆ ಥರ ಇಲ್ಲ. ಇಲ್ಲಿ ಏನಂತಂದರೆ ಇನ್ನೂ ಒಂದು ರಾಣಿಯ ಒಂದು ಆಳ್ವಿಕೆಯಲ್ಲಿ ನಡೀತಾರಂಥ ದೇಶ ಇದು. ಬಟ್ ನಾವು ಹೋಗಿರ್ಬೇಕಾದ್ರೆ ಆಲ್ರೆಡಿ ರಾಣಿ ಅವ್ರದ್ದು ಡೆತ್ ಆಗಿ ಐ ಥಿಂಕ್ ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ಬಟ್ ಅವ್ರದ್ದು ಒಂದು ಶೋಕಾಚರಣೆ ಅನ್ನೋದಿರುತ್ತಲ್ಲ, ಅದನ್ನು ಆಚರಣೆ ಮಾಡೋಕ್ಕೆ ಅಂತಲೇ ಅವರೊಂದು 10 to 15 ಡೇಸು ಅವ್ರದ್ದು ಬಾಡಿನ ಇಟ್ಕೊಂಡಿದ್ರು. ಸೊ ಇದು ಬಂದು ನೀವೇನು ನೋಡ್ತಾ ಇದ್ದೀರಲ್ಲ, ಇದೊಂದು ಅರಮನೆ. ಅಂದರೆ ಅವರು ವಾಸ ಮಾಡ್ತಾ ಇದ್ದಿದ್ದಂಥ ಒಂದು ದೊಡ್ಡ ಅರಮನೆ. ಅಲ್ಲಿಗೆ ಯಾರೂ ಪಬ್ಲಿಕ್ಕನ್ನ ಬಿಡಲ್ಲ, ಅಂದರೆ ಹೊರಗಡೆಯಿಂದ ಅಷ್ಟೇ ನಮ್ಮ ನೋಡ್ಬೋದು. ಮತ್ತು ಒಂದಷ್ಟು ಜನಗಳು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು, ಅಂದರೆ ಅವ್ರದ್ದು ಬಾಡಿ ಇರೋ ಕಡೆ ಹೋಗ್ಬೇಕಂತ ಎಲ್ಲ ಅಸೆಂಬಲ್ ಆಗಿ ನಿಂತಿರೋ ಅಂಥ ಒಂದು ಸೀನ್ನ ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಮತ್ತು ಇನ್ನೊಂದೇನಂತಂದರೆ, ಇವರು ದೇವಸ್ಥಾನದ ಮುಂದೆ ಬೆಂಕಿ ಹಚ್ತಾರೆ. ಅಂದರೆ ಯಾವ ಥರ ಅಂತಂದರೆ, ಈಗ ನಾವು ಯಾವುದಾದ್ರೂ ಶನಿ ಮಹಾತ್ಮ ದೇವಸ್ಥಾನದ ಮುಂದೆ ಬೆಂಕಿ ಹಚ್ಚಿ ಎಳ್ಳು ದೀಪ ಎಲ್ಲ ಹಚ್ತೀವಲ್ಲ, ಸೇಮ್ ಅದೇ ಥರನೇ ಇವರು ಕೂಡ ಆಚರಣೆ ಮಾಡ್ತಾರೆ. ಸೊ ಎದುರುಗಡೆ ಬುದ್ಧಿಸ್ಟ್ ಟೆಂಪಲ್ ಇದೆ. ಅದ್ರ ಎದುರುಗಡೆನೇ ಅಂದರೆ ಅವ್ರನ್ನ ನೆನೆಸ್ಕೊಂಡು ಇವರು ನಾವು ಹೆಂಗೆ ದೀಪ ಎಲ್ಲ ಹಚ್ತೀವಲ್ಲ ದೇವಸ್ಥಾನದ ಮುಂದೆ, ಅದೇ ರೀತಿಯೇ ಇವರು ಅಲ್ಲಿ ಬೆಂಕಿ ಎಲ್ಲ ಹಚ್ಚಿ ಅದಕ್ಕೆ ಆಯಿಲೆಲ್ಲ ಹಾಕಿ ಅವ್ರಿಗೇನು ಬೇಕೋ ಅದನ್ನು ಇದು ಮಾಡ್ತಾರೆ, ಪ್ರೇ ಮಾಡ್ತಾರೆ. ನಾವು ಎಳ್ಬತ್ತಿ ಎಲ್ಲ ಹಚ್ಚೋದು ನಮ್ಗೆ ಅಭ್ಯಾಸ ಇದೆ ಶನಿ ಮಹಾತ್ಮ ದೇವಸ್ಥಾನ ಹತ್ರ ಅಲ್ವಾ, ಸೇಮ್ ಅದೇ ಥರನೇ ಇವರು ಆಚರಣೆಗಳನ್ನ ಇಟ್ಕೊಂಡಿದ್ದಾರೆ. ನಾವು ಹೋಗಿರ್ಬೇಕಾದ್ರೆ ಟೂರಿಸ್ಟ್ಗಳಿದ್ರು, ಬಟ್ ಸೀಸನ್ ಟೈಮೂ ಚೆನ್ನಾಗೇ ಇತ್ತಪ್ಪ. ಏನು ಅಂಥ ಕ್ರೌಡ್ ಅಂತ ಏನು ಅನಿಸಿಲ್ಲ. ಓಕೆ, ಮ್ಯಾನೇಜಬಲ್ ಕ್ರೌಡೇ ಇತ್ತು. ಎಲ್ಲ ಕಡೆನೂ ಗೋಲ್ಡ್ ಪ್ಲೇಟೆಡ್ ಅರಮನೆಗಳು ಎಲ್ಲ ಇತ್ತು. ಮತ್ತು ಅಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದ್ರಲ್ಲ ಅವ್ರದ್ದೆಲ್ಲ ಫೋಟೋಸ್ ಕೂಡ ಇತ್ತು. ಅದು ಪ್ರತಿಯೊಂದು ಕಡೆನೂ ಇದೆ. ನಮ್ಮದೇ ಒಂದು ಆರ್ಕಿಟೆಕ್ಚರ್ ಬೇರೆ ಥರ ಇದೆ, ಇವ್ರದ್ದೇ ಒಂಥರ ಸ್ವಲ್ಪ ಬೇರೆ ಥರ ಅನಿಸುತ್ತೆ. ನಾನು ಕಾಣಿಸ್ತಾ ಇದ್ದೀನಾ ಇಲ್ವಾ, ವಿಡಿಯೋದಲ್ಲಿ ಬರ್ತಾ ಇದ್ದೀನಾ ಇಲ್ವಾ, ವಿಡಿಯೋದಲ್ಲಿ ಬರ್ತಾ ಇದ್ದೀನಾ ಇಲ್ವಾ, ಕರೆಕ್ಟಾಗಿ ನೋಡ್ಕೋಬೇಕಲ್ಲ. ಡೌಟ್ ಹೊಡಿತಾ ಇದೆ. ಈ ಥರ ಕನ್ಫ್ಯೂಷನಲ್ಲೇ ವಿಡಿಯೋ ಮಾಡಿರೋದು ಇದನ್ನು. ಸೊ ಡೌಟ್ಫುಲ್ಲಾಗಿ ತುಂಬ ಚೆನ್ನಾಗಿ ವಿಡಿಯೋ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ಏನೇನೋ ಮಾಡ್ತಾಯಿದ್ದೆ ಫೋನಲ್ಲಿ. ಡೌಟಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ. ಬಿಸಿಲು ಬೇರೆ ಹಂಗೆ ಹೊಡಿತಾ ಇತ್ತು ಮುಖದ ಮೇಲೆ ಎಲ್ಲ. ಚೆನ್ನಾಗೆ ಆಲ್ರೆಡಿ ಬೆವರು ಬರ್ತಾಯಿತ್ತು. ಎಂಥ ಬಿಸಿಲಾದ್ರೂ ನೋಡಲೇಬೇಕು ಅಂತ ಓಡಾಡ್ತಾನೇ ಇದ್ದೀವಿ. ಮತ್ತೆ ಬರ್ತಾಯಿದ್ದೀನ ಇಲ್ವಾ ಅಂತ ನೋಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ಸುಸ್ತಾದ ಮೇಲೆ ನಾವು ತೊಗೊಂಡಿದ್ದೇನಪ್ಪ ಅಂದರೆ ಎಳ್ನೀರ್ದು. ಇಲ್ಲಿ ಎಳ್ನೀರೇ ಬೇರೆ ಥರ ಇದೆ ನೋಡಿ. ಇದೆಷ್ಟಿದೆ? ಅದು 35 ಅಲ್ಲ, ಕೋಕೋ 120. ಎಳ್ನೀರ ಜೊತೆ ಕಾಫಿನೂ ತೊಗೊಂಡ್ವಿ. ಸುಸ್ತಾಯಿತು. ಕ್ಯಾಬ್ ತೊಗೊಂಡು ನಾವು ಅಲ್ಲೇ ಒಂದು ನಿಯರೆಸ್ಟ್ ಮಾಲ್ಗೂ ಕೂಡ ಹೋದ್ವಿ. ಸೊ ಲಾಸ್ಟ್ ಟೈಮ್ ಹೋಗಿದ್ದ ಮಾಲು ಮತ್ತು ಈ ಮಾಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು, ಬಟ್ ಇಲ್ಲಿ ಅಷ್ಟೊಂದು ಜನ ಏನಿರಲಿಲ್ಲ. ಕೂಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಗೇ ಇತ್ತು ಮಾಲು. ಯಾರಪ್ಪ ಜಾಗಿಂಗ್ ಮಾಡ್ಕೊಂಡು ಹೊರ್ಗೋತವ್ರೆ.
ಬಟ್ ಏನಂದರೆ ಇಲ್ಲಿ ಕೆಲವೊಂದು ವಸ್ತುಗಳು ಏನು ಅಂತ ನಮಗೆ ಅರ್ಥನೇ ಆಗಲ್ಲ. ಆ ಥರದ್ದೆಲ್ಲ ತುಂಬ ಇಟ್ಟಿದ್ರು. ಎಕ್ಸೈಟ್ಮೆಂಟಲ್ಲಿ ಥೈಲ್ಯಾಂಡ್ಗೇನೋ ಹೋಗ್ಬಿಡ್ತೀವಿ, ಒಂದೊಂದು ಸಲ ಫುಡ್ಗೆಲ್ಲ ಕಷ್ಟನೂ ಬೀಳಬೇಕಾಗತ್ತೆ. ಹುಳಗಳೇ ತಿಂದಿರೋಂಥ ನಮಗೆ ಹುಳಗಳು ಎಲ್ಲ ಕಾಣಿಸ್ತಾಯಿದ್ರೆ ಹಿಂಗಿರುತ್ತೆ. ಆ ಥರ ನಮಗೆ ಒಂಥರ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ರೈಸ್ ಪೋರ್ಷನ್ ಅಂತೂ ತುಂಬ ಕಮ್ಮಿ ಕೊಡ್ತಾರೆ. ಫ್ರೈಡ್ ರೈಸ್ ಕೇಳಿದ್ರೆ ವೆಜ್ಜಲ್ಲಿ ಫ್ರೈಡ್ ರೈಸು ಮಾಡಿಕೊಡ್ತಾರೆ, ಅದಕ್ಕೇನು ತೊಂದರೆ ಏನಿಲ್ಲ. ಇದು ಬಂದು ಸ್ವೀಟ್ ಐಟಮು. ಬಟ್ ಇವರು ವೆಜ್ ಅಂದರೆ ಒಂಥರ ಪ್ಯೂರ್ ವೆಜ್ಜಾಗೂ ಕೊಡೋಲ್ಲ. ಸ್ವಲ್ಪ ಆದರೂ ಎಗ್ಗು ಅದು ಇದು ಏನಾದರೂ ಮಿಕ್ಸ್ ಮಾಡಿರ್ತಾರೆ. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ತಿಂದರೆ ಒಳ್ಳೆಯದು. ಫುಡ್ಡೇನೋ ತಿನ್ನೋಕೆ ರೆಡಿ ಇದ್ದೀವಿ, ಆದರೆ ದುಡ್ಡೇ ಇಲ್ಲ ಕೈಯಲ್ಲಿ. ಎಲ್ಲ ಖರ್ಚಾಗ್ಬಿಟ್ಟು ಫಸ್ಟು ಹೋಗಿ ATM ದುಡ್ಡು ಇದು ಮಾಡೋಣ ಅಂತ 1000 ಬಾಟ್ಸ್ನ ಏನೋ ತಗೊಳ್ತಾ ಇದ್ದೀವಿ ATM. ಬಟ್ ಎಲ್ಲ ಕಡೆ ಅಸಿಸ್ಟೆನ್ಸು ಚೆನ್ನಾಗಿ ಕೊಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೋದು, ಎಲ್ಲ ಕಡೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ, ಅದೇನು ತೊಂದರೆ ಏನಿಲ್ಲ. ಕೊನೆಗೆ ನಾವು ಆರ್ಡ್ರ್ ಮಾಡಿದ್ದು ಇದೊಂದು ಸ್ವೀಟ್ ಐಟಮು ಮತ್ತು ಫ್ರೈಡ್ ರೈಸ್ ಥರ ಆರ್ಡ್ರ್ ಮಾಡಿದ್ವಿ. ಸೊ ವೆಜ್ ಅಂದರೆ ನೋಡಿ ಈ ಥರ ಕೊಡ್ತಾನೆ, ಏನೂ ಇರಲ್ಲ. ಇದು ಒಂಥರ ವೆಜ್ ಥರನೇ, ಅಂದರೆ ಸ್ವೀಟ್ ಐಟಮು. ಆರೆಂಜ್ ಥರ ಇದೆಯಲ್ಲ, ಹಪ್ಪಳ ಥರ ಟ್ಯಾಕೋ ಥರ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಸ್ವೀಟ್ ಐಟಮು. ಬಟ್ ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಹೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸ್ಟೋರ್ ನೋಡಬೇಕಂತ ಹೋದ್ವಿ. ಎಲೆಕ್ಟ್ರಾನಿಕ್ ಸ್ಟೋರಲ್ಲಿ ಏನಾದರೂ ಸಿಗುತ್ತಾ ಅಂತ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಯಾಕಂದ್ರೆ ನಂಗೊಂದು ಪವರ್ ಬ್ಯಾಂಕ್ ಬೇಕಾಗಿತ್ತು. ಸೊ ಅಲ್ಲಿ ಏನಿದೆ ಅಂತ ನೋಡಿಕೊಂಡು ಹಂಗೆ ಎಲ್ಲ ನೋಡ್ತಾ ಹೋದ್ವಿ. ಸ್ವಲ್ಪ ಬುಕ್ಸ್ಗಳು, ಸ್ಟೇಷ್ನರಿ ಐಟಮ್ಸು ಇವೆಲ್ಲ ತುಂಬ ಇಟ್ಟಿದ್ರು ಇದರಲ್ಲಿ. ಒಳ್ಳೊಳ್ಳೆ ಹ್ಯಾಂಡ್ ಬ್ಯಾಗ್ಸು, ಆದರೆ ಸ್ಟೇಷ್ನರಿ ಹ್ಯಾಂಡ್ ಬ್ಯಾಗ್ಸ್ ಥರ ಬರುತ್ತಲ್ಲ ಆ ಥರ. ಲ್ಯಾಪ್ಟಾಪ್ ಬ್ಯಾಗ್ಸ್ ಎಲ್ಲ ಇದೆ ನೋಡಿ. ಬುಕ್ಸ್ ಅಂತೂ ಸಿಕ್ಕಾಬಟ್ಟೆ ಇತ್ತು. ಬಟ್ ಯಾವುದು ನಾನು ತೊಗೊಂಡು ಓದೋವಂಥದ್ದು ಯಾವುದೂ ಇರಲಿಲ್ಲ, ಅದಕ್ಕೆ ಸೈಲೆಂಟಾಗಿದ್ದೆ. ಬುಕ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ನಂಗೆ ನಿಜವಲ್ಲೂ ತಲೆ ಬುಡ ಅರ್ಥ ಆಗೋವಂಥದ್ದು ಏನೂ ಇರಲಿಲ್ಲ. ಹುಡುಕಿದ್ರೆ ಸಿಕ್ತಿತ್ತೇನೋ, ಹುಡ್ಕೋಷ್ಟು ಪೇಷನ್ಸ್ ಇಲ್ಲ, ಅಷ್ಟು ರಾಶಿ ಬುಕ್ಸ್ಗಳಿಟ್ಟಿದ್ರು. ಸೊ ನಾವು ಆಲ್ರೆಡಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದೀಗ ಹಸ್ಬೆಂಡು ಬ್ಯಾಗ್ಗಳು ಹಿಡ್ಕೊಂಡು ಓಡಾಡ್ತವ್ರೆ. ಪಾಪ ಚೆನ್ನಾಗಿ ಎಲ್ಲ ಕೊಡಿಸ್ತಾರೆ. ಫಾರಿನ್ ಟ್ರಿಪ್ಪಿಗೆ ಕರ್ಕೊಂಡೋದಾಗ ಮಿಸ್ ಮಾಡದೆ ಕೊಡಿಸ್ತಾರೆ ಚೆನ್ನಾಗೆ. ಲೋಕಲ್ ಟ್ರಿಪ್ ಟೈಮಲ್ಲೂ ಕೊಡಿಸ್ತಾರೆ ಆ್ಯಕ್ಚುಲಿ. ಯಾವಾಗ ಕೇಳಿದ್ರು ಕೊಡಿಸ್ತಾರೆ. ಒಳ್ಳೊಳ್ಳೆ ಲ್ಯಾಪ್ಟಾಪ್ಸು, ಐಫೋನು ಎಲ್ಲ ಇತ್ತು. ಸೊ ಇದು ಒಂದು ಮಾಲಿನ ಕತೆ. ಬಟ್ ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ದಂಗೆ ಜನ ಜಾಸ್ತಿ ಇಲ್ಲ. ಇಲ್ಲಿ ಆರಾಮಾಗಿದೆ, ಕೂಲಾಗಿದೆ. ಜಂಗುಳಿ ಜನ ಜಾತ್ರೆ ಯಾವುದೂ ಇಲ್ಲ. ಆರಾಮಾಗಿ ಎಷ್ಟು ಬೇಕು ಅಷ್ಟು ಶಾಪಿಂಗ್ ಮಾಡ್ಕೊಂಡು ಆಲ್ರೆಡಿ ಸುಸ್ತಾಗಿದ್ವಿ. ಶಾಪಿಂಗ್ ಮಾಡಿರೋದೆಲ್ಲ ಆ್ಯಕ್ಚುಲಿ ವೀಡಿಯೋ ಮಾಡಿಲ್ಲ, ಯಾಕಂದರೆ ಅದಿದು ಟ್ರಯಲ್ ಮಾಡ್ಕೊಂಡು ನಿಂತಿದ್ವಲ್ಲ, ಒಂದು ವೀಡಿಯೋ ಕವರೇಜ್ ಮಾಡೋಕ್ಕಾಗಲಿಲ್ಲ. ಯಾಕೆ ಈ ಮಾಲಲ್ಲಿ ಬರೀ ಜಾಗ್ ಮಾಡೋರೇ ಕಾಣಿಸ್ತಾವ್ರಲ್ಲ. ಮಾಲ್ ಎಕ್ಸ್ಪೀರಿಯನ್ಸ್ ಅಂತೂ ನಮ್ಗಳ ಮುಂದೆ ಅವ್ರು ಹಿಂಗೆ ಜಾಗ್ ಮಾಡ್ತಾಯಿದ್ರೆ ನಮಗೆ ಒಂಥರ ಶಾಕು. ಫುಲ್ ಶಾಪಿಂಗ್ ಮಾಡಿ ಬ್ಯಾಗ್ಗಳು ಹಿಡ್ಕೊಂಡು ಹೋಗ್ತಾವ್ರೆ. ಸೊ ನಮ್ಮ ಕಡೆ ಇರೋವಂಥ ಮಾಲ್ಗಳ ಥರನೇ ಇದೆ ಇಲ್ಲೂ. ಏನೋ ನಮ್ಮ ಕಡೆ ಇಲ್ದಿರೋ ಥರ ಇದೆ ಅಂತೇನಿಲ್ಲ. ಫುಡ್ ಮಾತ್ರ ಪಕ್ಕಾ ವಿಚಿತ್ರ ಅನಿಸುತ್ತೆ. ಒಂದು ಸಲ ಆದರೂ ಕಣ್ಣಾರೆ ನೋಡಬೇಕು, ಅದು ತುಂಬ ಕ್ಯೂರಿಯಾಸಿಟಿನೇ. ಸರಿ ಆಯಿತು, ಬನ್ನಿ ಮಾಲಿಂದ ಸ್ವಲ್ಪ ಕೆಳಗಡೆ ಹೋಗೋಣ. ಇವಾಗ ಎಷ್ಟು ಅಂತ ನೋಡೋದು ಮಾಲ್ನ. ಸುಸ್ತಾಗಿ ಇವಾಗ ಟೀ ಮತ್ತು ಕುಕ್ಕೀಸ್ ತೊಗೊಂಡಿದ್ದೀವಿ. ಟ್ರೈ ಮಾಡ್ಬಿಟ್ಟು ನೋಡೋಣ. ಓಕೆ,
ಇದನ್ನು ಟೇಸ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಪ್ಪ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಫೈಟಿಂಗ್ really so good. Let me try this one. Full chocolatey. ಇದಂತೂ ಸೂಪರ್. ಶಾಪಿಂಗ್ ಮಾಡಿ ಫುಲ್ಲು ಸುಸ್ತಾಯಿತು. ಕ್ರಾಕ್ಸು ಎಲ್ಲ ತೊಗೊಂಡ್ವಿ, ಸ್ಕೆಚಸ್ ತೊಗೊಂಡ್ವಿ, ಗುಡ್ ಗೂಡ್ಸ್ ಅಂತ ತೊಗೊಂಡ್ವಿ, ಮತ್ತು ಇದು ಗ್ರ್ಯಾಂಡ್ ಪ್ಯಾಲೇಸಲ್ಲಿ ತೊಗೊಂಡಿದ್ದು. ಎಲ್ಲ ಶಾಪಿಂಗ್ ಮಾಡಿ ಸುಸ್ತಾಗಿ ಒಳ್ಳೆ ಟೀ ಕುಡಿತಾ ಇದ್ದೀವಿ. ಸಕ್ಕತ್ತಾಗಿದೆ. ಕಾಫಿ ಕುಡಿತಾ ಇದ್ವಿ ಯಾವಾಗಲೂ, ಟೀ ಟ್ರೈ ಮಾಡ್ತಾ ಇದ್ದೀವಿ. ಇಟ್ ಈಸ್ ರಿಯಲಿ ಗುಡ್.